ಆದರೆ ಅವರ ಉದ್ದೇಶ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಈಗ ನಕ್ಸಲೈಟ್ಸ್ಗೆ ಯಾರು ಇಲ್ಲಿ ಬೆಂಬಲ ಕೊಡ್ತಾ ಇಲ್ಲ, ನಾವೇನು ಅವ್ರ ಪರ ಏನ್ ನಿಂತಿಲ್ಲ, ಮತ್ತು ಶರಣಾಗ್ತಕ್ಕಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಒಂದೇ ಅಲ್ಲ, ಹಿಂದಿನೂ ಕೂಡ ಆಗಿದೆ, ರಾಜ್ಯಗಳಲ್ಲಿ ಆಗಿದೆ. ನಾನು ಹೇಳ್ತಾ ಇರೋದು ಮತ್ತೆ ನಿಮ್ಮ ಅನುಮಾನ ಏನು ನಂಗೆ ಅರ್ಥ ಆಗ್ತಾ ಇಲ್ಲ. ಏನು ನಿಮ್ಮ ಉದ್ದೇಶ ಏನು? ಅವರು ಶರಣರಾಗಬಾರ್ದು, ಅವರು ಚಟುವಟಿಕೆ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ಬೇಕು, ಇದೇ ತರ ಎಲ್ಲ ಹಿಂಸಾತ್ಮಕ ಘಟನೆಗಳಾಗ್ತಾ ಇರ್ಬೇಕು, ಅದು ನಿಮ್ಮ ಉದ್ದೇಶನ? ಅಥವಾ ಇದಕ್ಕೊಂದು ಹಿತಶ್ರೀ ಆಡ್ಬೇಕು, ಇದನ್ನ ಒಂದು ಅಂತಿಮ ಹಂತಕ್ಕೆ ತಗೊಂಡ್ಬರ್ಬೇಕು, ಅದು ನಿಮ್ಮ ಉದ್ದೇಶನ? ಯಾರು ಬೆಂಬಲವಾಗಿ ಯಾರು ನಿಂತಿಲ್ಲ ಇಲ್ಲಿ, ಯಾರು ಕೂಡ ನಕ್ಸಲೈಟ್ಗೆ ಸಮರ್ಥನೆ ಮಾಡಬೇಕು ಅಂತ ಏನಿಲ್ಲ, ಸಮಾಧಾನ ಆಯ್ತು. ಆದ್ರೆ ಅನೇಕ ರಾಜ್ಯಗಳಲ್ಲಿ, ತೆಲಂಗಾಣಗಳಲ್ಲಿ ಎಷ್ಟೋ ನಕ್ಸಲೈಟ್ ಸರೆಂಡರ್ ಆಗಿದ್ದಾರೆ. ಮಧ್ಯಪ್ರದೇಶದಲ್ಲಿ, ಉತ್ತರ ಪ್ರದೇಶದಲ್ಲಿ ಎಲ್ಲ ಡಕಾಯಿಟ್ಗಳು ಸರೆಂಡರ್ ಆಗಿದ್ದಾರೆ, MP ಆಗಿದ್ದಾರೆ, ಪೂರನ್ ದೇವಿನೇ ಸರೆಂಡರ್ ಆದ್ರು, MP. ಅದಕ್ಕೋಸ್ಕರ ಬೇಕಾದಷ್ಟು ಆಗಿದೆ, MP ಗಳು ಕೂಡ ಆಗಿದ್ದಾರೆ, ಆಯ್ತಾ, MLA ಗಳಾಗಿದ್ದಾರೆ. ಸೊ ದಯವಿಟ್ಟು ಸ್ವಲ್ಪ ಇದು ನೀವು ಹೇಳೋದ್ರಲ್ಲಿ ಕರೆಕ್ಟ್, ಅವ್ರು ಮಾಡಿರ್ತಕ್ಕಂಥ ಘಟನೆಗಳು ಬೇಕಾದಷ್ಟು ಇದೆ, ಅದು ಯಾರು ಕೂಡ ಸಮರ್ಥನೆ ಯಾರು ಮಾಡ್ಕೊಳ್ತಾ ಇದ್ದಾರೆ? ಓಕೆ, ಯಾರು ಮಾಡ್ಕೊಳ್ತಾರೆ? ಮಾನ್ಯ ಅಧ್ಯಕ್ಷೆ, ದಿನೇಶ್ ಗುಂಡೂರಾವ್ ಕೇಳಿಸ್ಕೊಳ್ಳಿಲ್ಲ ಅಂತ ಅನ್ಸುತ್ತೆ. ನಕ್ಸಲರ ಶರಣಾಗತಿಯನ್ನ ನಾನು ವಿರೋಧ ಮಾಡಲೇ ಇಲ್ಲ. ನಕ್ಸಲರ ಶರಣಾಗತಿಯ ಪ್ರಕ್ರಿಯೆ ಸರಿಯಾಗಲಿಲ್ಲ ಅಂತ ಹೇಳಿದ್ದು ನಾನು. ಪ್ರಕ್ರಿಯೆ ಸರಿಯಾಗಿ ಹೇಳ್ತದೆ ಕೇಳಿ, ಪ್ರಕ್ರಿಯೆ ಸರಿಯಾಗಲಿಲ್ಲ ಅಂತ ನೀವು ಟ್ವೀಟ್ ಮಾಡಿದ ತಕ್ಷಣ ಮುಖ್ಯಮಂತ್ರಿಗಳ ಕಚೇರಿಗೆ ಬಂದ್ಬಿಡ್ತಾರೆ ಅಂತಂದ್ರೆ ಏನ್ ಪರಿಸ್ಥಿತಿ? ಈ ಕಾರಣಕ್ಕೆ ಹಾಗಾಗಿ ಸುಮ್ಮನೆ ನೀವೇ ಸ್ವಂತ ಕ್ಲೇಮ್ ಮಾಡ್ತಾ ಇಲ್ಲ. ಸರ್ ದಿನೇಶ್ ಗುಂಡೂರಾವ್, ನಾನು ಇದ್ರಲ್ಲಿ ರಾಜಕಾರಣ ಮಾಡ್ತಾ ಇಲ್ಲ. ಬೆಂಗಳೂರಿನಲ್ಲಿ ನೀವು ಆಯಾಗಿದ್ದೀರಿ, ನಿಮ್ಗೆ ಅದ್ರ ತೀವ್ರತೆ ಗೊತ್ತಿಲ್ಲ, ನಮಗೆ ಅದ್ರ ತೀವ್ರತೆ ಗೊತ್ತು ಏನು ಅಂತ. ಬೆಂಗಳೂರಲ್ಲಿ ನೀವು ಹಾಯಾಗಿದ್ದೀವಿ ಅಂತ ಏನರ್ಥ? ಹಾಯಾಗಿದ್ದೀವಿ ಏನರ್ಥ? ನೀವು ಹಾಯಾಗಿದ್ದೀರ ಅಲ್ಲಿ. ಆಯ್ತು ಸರ್, ಆಯ್ತು. ಹಾಯಾಗಿರೋದು ಏನರ್ಥ ಅದು? ಆಯ್ತು ಸರ್, ಬೆಂಗಳೂರಿದ್ರೆ ನಾವು ಇರಬಾರ್ದ ಇಲ್ಲಿ? ಅಶೋಕ್ ಅವ್ರು ಇರಬಾರ್ದು ಬೆಂಗಳೂರಿನಲ್ಲಿ? ಪಾಪ ಅವ್ರು ಕೇಳಿ, ಸ್ನೇಹಿತರು ಮುನಿರತ್ನ ಕೇಳಿ ಏನಾಯ್ತು ಅಂತ. ಸುಮ್ಮನೆ ಅಲ್ಲಿ ಸ್ಥಿತಿನಲ್ಲಿ ಮಾತಲ್ಲಿ ಮುಗಿಸ್ಲಿ, ಮತ್ತೆ ಮುಗಿಸ್ತೀರ. ನಿಮಗೂ ಅದ್ರ ಪರಿಸ್ಥಿತಿಗಳು ಗೊತ್ತಿದೆ, ಹೋಗಲ್ಲ. ಸರಿಯಾಗಿ ಕಷ್ಟ ಅದನ್ನ ವಾದ ಮಾಡ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಬಹಳ ಆಶ್ಚರ್ಯ ನನಗೆ. ಪರಮೇಶ್ವರ್ ಅವ್ರ ಬಗ್ಗೆ ಯಾಕೋ ಸ್ವಲ್ಪ ಮೊನ್ನೆ ಅನುಮಾನ ಇಲ್ಲ, ಮೈ ಗುಡ್ ಫ್ರೆಂಡ್, ನನಗೆ ಬಹಳ, ನಾನು ಅವ್ರ ಭಾಷಣದಿಂದ ಪ್ರೇರಿತಗೊಂಡನು 2004ರಲ್ಲಿ. 113 ಪೇಜ್ ನಂಬರ್ 113ರಲ್ಲಿ, ಪೇಜ್ ನಂಬರ್ 113ರಲ್ಲಿ ಬಹಳ ಆಶ್ಚರ್ಯ ಅಂದ್ರೆ, ರಾಜ್ಯದಲ್ಲಿ ಕಳೆದ 19 ತಿಂಗಳಲ್ಲಿ ಗಂಭೀರವಾದ ಕಾನೂನು ಸುವ್ಯವಸ್ಥೆಗಳು ಸಮಸ್ಯೆಗಳು ಉದ್ಭವಿಸಿಲ್ಲ, ಪೊಲೀಸ್ ಠಾಣೆಗಳು ಜನಸ್ನೇಹಿಯಾಗಿ ಕೆಲಸ ಮಾಡ್ತಾ ಇದೆ ಅಂತೆಲ್ಲ ಹೇಳಿದ್ದಾರೆ. ನನಗೆ ಆಶ್ಚರ್ಯ ಆಗೋದು, ಇನ್ನು ಗಂಭೀರ ಸ್ವರೂಪ ಅಂದ್ರೆ ಇನ್ನು ಹೆಂಗಾಗಬೇಕಿತ್ತು ಸರ್? ಮಂಡ್ಯದಲ್ಲಾದಂತ ಘಟನೆ ಗಂಭೀರ ಅಲ್ವಾ? ಶಿವಮೊಗ್ಗದಲ್ಲಾದಂತ ಘಟನೆ ಗಂಭೀರ ಅಲ್ವಾ? ಉದಯಗಿರಿಯಲ್ಲಾದಂತ ಘಟನೆ ಗಂಭೀರ ಅಲ್ವಾ? ನಿಮ್ಮ ಕ್ಷೇತ್ರದ ಹತ್ರ ಬ್ಯಾಂಕ್ ದರೋಡೆ ಆಗಿದ್ದು ಗಂಭೀರ ಅಲ್ವಾ? ಬೀದರ್ನಲ್ಲಾಗಿದ್ದು ಗಂಭೀರ ಅಲ್ವಾ? ಇನ್ನೇನ್ ಗಂಭೀರ ಅಂದ್ರೆ ಇನ್ನೆಂಗೆ? ಇದು ನಾನು ಹೇಳೋದು, ನೀವು ಆಯ್ತು, ನೀವು ಅದನ್ನ ನಿಯಂತ್ರಣ ಮಾಡಿದಿರಿ, ಹತೋಟಿ ಅದೆಲ್ಲವೂ ಇರ್ಲಿ, ಗಂಭೀರ ಸ್ವರೂಪ ಅಲ್ಲ ಅಂತ ಹೇಳ್ತಿದ್ದೀರಿ ಅಂತಂದ್ರೆ ಏನಿದು? ಏನ್ ನಡೀತಿದೆ ರಾಜ್ಯದಲ್ಲಿ? ಒಂದು ರಾಜ್ಯ ಸರ್ಕಾರ ಈ ಪ್ರಮಾಣದಲ್ಲಿ ಸಮರ್ಥನೆ ಮಾಡ್ಕೋಬಾರ್ದು ವ್ಯವಸ್ಥೆಯನ್ನ. ರಾಜ್ಯಪಾಲರ ಕೈಲಿ ಹಿಂಗೆಲ್ಲ ಹೋಲಿಸಬಾರ್ದು ನೀವು. ಗಂಭೀರ ಪ್ರಕರಣ ಅಂದ್ರೆ ಹೆಂಗೆ ಪಟ್ಟಿ ಹೇಳಿ ಹಂಗಾರೆ. ಇದು ಅವಮಾನ ವರದಿ ಇದ್ದಂಗೆ, ಸಾಧಾರಣವಾಗಿ ಭಾರಿ ಮಳೆ ಆಗುತ್ತೆ ಅಂತ ಹೇಳ್ತಾರಲ್ಲ ಹಂಗೆ, ಇದು ಸಿಕ್ಕಾಪಟ್ಟೆ ಗಲಾಟೆ ಆಗಿ ಗಂಭೀರ ಸ್ವರೂಪ ಆಗಿಲ್ಲ ಅಂತ ಹೇಳ್ತಾರಲ್ಲ ಹಂಗೆ. ಇಷ್ಟು ಗಲಾಟೆಗಳು ಇಡೀ ರಾಜ್ಯದಲ್ಲಿ ನಡೆದು ನೀವು ಅದನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತಂದ್ರೆ ಏನ್ ಅರ್ಥ ಹೇಳಕ್ಕಾಗುತ್ತೆ? ಸೊ ಇದನ್ನ ಅರ್ಥ ಮಾಡ್ಕೋಬೇಕು. ಮತ್ತೆ ರಾಜ್ಯ ಸರ್ಕಾರದ ಆದ್ಯತೆಗಳು ಹೆಂಗಿದೆ ಅಂದ್ರೆ, ನೆನ್ನೆ ನೀವು ಹೇಳಿರಿ ವೇದವ್ಯಾಸ ಕಾಮತ್ ಮೇಲೆ ಒಂದು ಕೇಸ್ ಆಗಿದೆ ನೆನ್ನೆ. ನಾನು ಅದನ್ನು ತುಂಬಾ ವಿವರಕ್ಕೆ ಹೋಗಲ್ಲ, ಯಾರೋ ಹೇಳಿದ್ರು ಅಂತ ವೇದವ್ಯಾಸ ಪ್ರಚೋದನೆ ಕೊಟ್ಟರು ಅನ್ನೋ ಕಾರಣಕ್ಕೆ ಅವ್ರನ್ನ ಮೇಲೆ FIR ಮಾಡಿದ್ರಿ. ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಒಬ್ರು MLC ಅವರು, ನಮ್ಮ ಜಿಲ್ಲೆನವರು, ಈ ರಾಜ್ಯದ ರಾಜ್ಯಪಾಲರನ್ನ ಬಾಂಗ್ಲಾದೇಶ ತರ ಮಾಡಿಬಿಡ್ತೇವೆ, ಬಾಂಗ್ಲಾದೇಶ ತರ ಓಡಿಸ್ಬಿಡ್ತೇವೆ ಅಂತ ಹೇಳಿಕೆ ಕೊಟ್ಟು, ಅದು ಪ್ರಚೋದನೆ ಅಲ್ಲೇನು? ಯಾಕೆ ಅವಾಗ FIR ಹಾಕ್ಬೇಕಂತ ಅನಿಸ್ಲಿಲ್ಲಲ್ಲ ನಿಮಗೆ? ರಾಜ್ಯಪಾಲರ ಮೇಲೆ, ನಮ್ಮ ಕರ್ನಾಟಕದ ರಾಜ್ಯಪಾಲರಿಗೆ ಬಾಂಗ್ಲಾ ಪ್ರಧಾನ ಸ್ಥಿತಿಯನ್ನು ತಂದ್ಬಿಡ್ತೇವೆ ನಾವು, ಹುಷಾರ್ ಅಂತೇಳಿ ಭಾಷಣ ಮಾಡಿದ್ರು.
ಅದು ಗಂಭೀರ ಅಂತ ಅನ್ನಿಸ್ತಾ ಇಲ್ಲ ಸರ್ಕಾರಕ್ಕೆ. ಯಾರೋ ಒಬ್ರು ಏನೋ ಹೇಳಿಕೆ ಕೊಟ್ರು ಅನ್ನೋ ಕಾರಣಕ್ಕೆ ವೇದವ್ಯಾಸ ಮೇಲೆ ನೀವು ಕಂಪ್ಲೇಂಟ್ ಅನ್ನ FIR ಆಗ್ತೀರಿ ಅಂತಂದ್ರೆ ಸರ್ಕಾರಕ್ಕೆ ಆದ್ಯತೆ ಏನಾಗಾದ್ರೆ? ಸರ್ಕಾರ ಏನನ್ನ ಮಾಡ್ಲಿಕ್ಕೆ ಹೊರಟಿದೆ? ಗೃಹ ಇಲಾಖೆನ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಮತ್ತೆ ಎಲ್ಲಿಗೆ ಅಂತಂದ್ರೆ ಒಬ್ಬ ನಮ್ಮ ಪಾರ್ಟಿಯ MLC ಅನ್ನ ನೀವು MLC ಅನ್ನ FIR ಹಾಕಿ ಏನ್ ಬೇಕಾದ್ರೆ ಮಾಡಿ, ರಾತ್ರಿ 300-400 ಕಿಲೋಮೀಟರ್ ಓಡಿಸಿದ್ರಲ್ಲ, ಇದು ಗೃಹ ಇಲಾಖೆಗೆ ಶೋಭೆ ತರುತ್ತಾ? ಇದು ಏನು? ನೀವು FIR ಹಾಕಿ ಜೈಲಿಗೆ ಹಾಕಿ ನಮ್ದೇನು ವಿರೋಧ ಇರಲಿಲ್ಲ, ತಪ್ಪ ಸರಿ ಆಮೇಲೆ ನೋಡೋಣ. ನೀವು ರಾತ್ರಿ ಕರ್ಕೊಂಡೋಗಿ ನಾನು ಅಶೋಕ್ ಎಲ್ಲ ಇದ್ರಿ, ರಾತ್ರಿ 400-500 ಕಿಲೋಮೀಟರ್ 3-4 ಜಿಲ್ಲೆಗಳಲ್ಲಿ ಸುತ್ತರಿಸ್ತೀರಿ ಅಂತಂದ್ರೆ ಏನ್ ಪರಿಸ್ಥಿತಿ? ಗಂಭೀರ ಪರಿಸ್ಥಿತಿ ಗೃಹ ಇಲಾಖೆದಾಗಾದ್ರೆ ಯಾರು ಹೇಳೋರು ಕೇಳೋರು ಇಲ್ವಾ ಗೃಹ ಇಲಾಖೆಗೆ? ಓಕೆ, ನೆಕ್ಸ್ಟ್. ಈ ಪರಿಸ್ಥಿತಿ ನಾಳೆ ನಮಗೂ ಹಂಗಾಗಬಾರ್ದಲ್ಲ. ಒಬ್ಬ ಶಾಸಕನ ಪರಿಸ್ಥಿತಿ ಹಿಂಗಿದೆ ಅಂತಂದ್ರೆ ಏನು ಪರಿಸ್ಥಿತಿ? ಇದನ್ನ ರಾಜ್ಯದ ಈ ವೈಫಲ್ಯವನ್ನ ಇವತ್ತು ಎತ್ಕಡ್ತಾ ಇರೋದು. ಯಾರೋ ಅಧಿಕಾರಿ ಅದನ್ನ ತಪ್ಪು ಮಾಡಿದಾನೆ ಅಂತಂದ್ರೆ ಹೇಳ್ಬೇಕಿತ್ತು ನೀವು. ಆ ಪೊಲೀಸ್ ಅಧಿಕಾರಿಗಳ ಬೋಲ್ಟ್ ನಟ್ ನೀವು ಸೆಟ್ ಮಾಡಬೇಕಿತ್ತು. ಅವಾಗ ಬೋಲ್ಟ್ ನಟ್ ಇರಲಿಲ್ಲ ನಿಮಗೆ. ರಾತ್ರಿ ಇಡೀ ಶಾಸಕನನ್ನ ಬೀದಿಯಲ್ಲಿ ತೆಂಗಿನ ತೋಟದಲ್ಲಿ ಕಬ್ಬಿನ ತೋಟದಲ್ಲಿ ಅಲಡಿಸ್ಬೇಕಾರೆ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಅನ್ನಿಸ್ಲಿಲ್ವಾ? ಯಾವ ಗಂಭೀರ ಪರಿಸ್ಥಿತಿ ಇಲ್ಲ ಅಂತ ನೀವು ಹೆಂಗ್ ಹೇಳ್ತೀರಿ ರಾಜ್ಯಪಾಲರ ಮುಖಾಂತರ ಈ ಭಾಷಣದಲ್ಲಿ? ಓಕೆ, ನೆಕ್ಸ್ಟ್. ಇದನ್ನ ನೀವು ಅರ್ಥ ಮಾಡಿಕೊಂಡು ಗೃಹ ಇಲಾಖೆಯನ್ನ ಪರಮೇಶ್ವರ್ ಕೈಯಲ್ಲೇ ಆಡಳಿತ ಮಾಡ್ಲಿಕ್ಕೆ ಬಿಡಿ, ಬಿನ್ಯಾರ ಕೈ ಆಡಿಸ್ಲಿಕ್ಕೆ ಬಿಡಬೇಡಿ ಅಂತ ನನ್ನ ವಿನಂತಿ ಅಷ್ಟೇ. ಓಕೆ.